ಈ ಜಗತ್ತಿನಲ್ಲಿ ನಿದ್ರಾಹೀನತೆ ಅಂತೂ ಬಹಳ ಕಾಮನ್ ಆಗ್ಬಿಟ್ಟಿದೆ. ಅಂದ್ರೆ ನಿದ್ರಾಹೀನತೆ ಇಲ್ದವರೇ ಇಲ್ಲ ಅನ್ನಂಗ್ ಆಗ್ಬಿಟ್ಟಿದೆ. ಈ ವಿಡಿಯೋದಲ್ಲಿ ನಾವ್ ಏನ್ ತಿಳ್ಕೋಣ ಅಂದ್ರೆ ಈ ನಿದ್ರೆಯ ಇಂಪಾರ್ಟೆನ್ಸ್ ಏನು, ನಿದ್ರೆಯಲ್ಲಿ ಏನಾಗುತ್ತೆ ಅಂತಂದ್ರೆ ನಮ್ಮ ಗ್ರಹಣ ಶಕ್ತಿ ಆಗ್ಲಿ, ಜ್ಞಾಪಕ ಶಕ್ತಿ ಆಗ್ಲಿ, ಮೆಮೊರಿ ಪವರ್ ಆಗ್ಲಿ ಗ್ರಾಜುವಲಿ ಇಂಪ್ರೂವ್ ಆಕಂತ ಹೋಗುತ್ತೆ. ಉದಾಹರಣೆಗೆ ಈ ನಾವು ಮಲಗಿದಾಗ ರಾತ್ರಿ ಈ ಮೆದುಳಿನಲ್ಲಿರೋ ಕಲ್ಮಶಗಳು ಏನಾಗುತ್ತೆ ಅಂದ್ರೆ ರಕ್ತನಾಳದಿಂದ ಕ್ಲಿಯರ್ ಅಪ್ ಆಗ್ಲಿಕ್ಕೆ ಅಡಿಕ್ವೇಟ್ ನಿದ್ದೆ ಬೇಕಾಗುತ್ತೆ. ಅದು ನಾವೇನಾದ್ರೂ ನೆನಪಿನ ಶಕ್ತಿ ಏನಾದ್ರೂ ಚೆನ್ನಾಗಿ ಮಾಡ್ಕೋಬೇಕಂದ್ರೆ ಅಂದ್ರೆ ಈ ಶಾರ್ಟ್ ಟರ್ಮ್ ಮೆಮೊರಿಯಿಂದ ಲಾಂಗ್ ಟರ್ಮ್ ಮೆಮೊರಿ ಏನಾದ್ರು ಕನ್ವರ್ಟ್ ಮಾಡಬೇಕು ಅಂತಂದ್ರೆ ನಿದ್ರೆ ಬಹಳ ಇಂಪಾರ್ಟೆಂಟ್. ಸೊ ನಾವ್ ಏನ್ ರೆಕಮೆಂಡ್ ಮಾಡ್ತೀವಿ ಅಂತಂದ್ರೆ ಈ ವಯಸ್ಕರಲ್ಲಿ 20 ರಿಂದ 60 ವರ್ಷ ವಯಸ್ಕರಲ್ಲಿ ಅಟ್ಲೀಸ್ಟ್ 6 ರಿಂದ 8 ಗಂಟೆ ನಿದ್ರೆ ಆದ್ರೂ ಮಾಡಬೇಕು. 60 ವರ್ಷದ ಮೇಲ್ಗಡೆಯವರಿಗೆ ಅಟ್ಲೀಸ್ಟ್ 5 ರಿಂದ 6 ತಾಸು ಆದ್ರೂ ನಿದ್ರೆ ಮಾಡಬೇಕು. ಸೊ ಅದಕ್ಕಿಂತ ಕಡಿಮೆ ಮಾಡೋದ್ರಿಂದ ಏನಾಗುತ್ತೆ ಅಂತಂದ್ರೆ ಕೆಲವೊಬ್ಬರಿಗೆ ಮೆಮೊರಿ ಕಾಯಿಲೆಗಳು ಬರುತ್ತೆ. ಅಂದ್ರೆ ಉದಾಹರಣೆಗೆ ನಾವು ಅಲ್ಝೈಮರ್ಸ್ ಅಂತ ಹೇಳ್ತೀವಿ, ಪಾರ್ಕಿನ್ಸನ್ ಕಾಯಿಲೆಗಳು ಯಾರು ನಿದ್ರೆ ಕಡಿಮೆ ಮಾಡ್ತಾರೆ ಅವರಲ್ಲಿ ಬಹಳ ಕಾಮನ್ ಆಗಿ. ಆಮೇಲೆ ಸಿವಿಯರ್ ಆಗಿ ಪದೇ ಪದೇ ಮೈಗ್ರೇನ್ ಹೆಡ್ಏಕ್ಗಳು ಸಹ ಜಾಸ್ತಿ ಆಗೋ ಚಾನ್ಸ್ ಇರುತ್ತೆ. ಮಾನಸಿಕ ಖಿನ್ನತೆಗಳು ಬರೋ ಚಾನ್ಸಸ್ ಬಹಳ ಇರುತ್ತೆ. ಸೊ ನಿದ್ರೆಯನ್ನ ನಾವು ಪ್ರಾಪರ್ ಆಗಿ ಮೇಂಟೈನ್ ಮಾಡೋದ್ರಿಂದ ಇವೆಲ್ಲಾ ಕಾಯಿಲೆಗಳನ್ನ ತಡೆಗಟ್ಟಬಹುದು. ಸೊ ನಿದ್ರಾಹೀನತೆಯನ್ನ ತಡೆಗಟ್ಟೋದ್ರಿಂದ ಬಹಳಷ್ಟು ನರರೋಗ ಸಂಬಂಧಪಟ್ಟ ಕಾಯಿಲೆಗಳನ್ನ ಟ್ರೀಟ್ ಮಾಡಬಹುದು.